ಕೋಟೆ ತಾಲೂಕು ಗ್ರಾಮದಲ್ಲಿ ಸರ್ವೆ ನಂಬರ್ 28 ಸರ್ಕಾರಿ ಕುಂಟೆ ಇರ್ತೈತೆ. ಅದ್ರ ಪಕ್ಕದಲ್ಲಿರೋ ಸರ್ವೆ ನಂಬರ್ 29/5 ಸ್ಲೀಕ್ ಲೈನ್ ಅನ್ನೋ ಕಂಪ್ನಿ ಇರ್ತೈತೆ. ಈ ಗೌರ್ಮೆಂಟ್ ಕುಂಟೆನ ಇವ್ರು ಒತ್ತುವರಿ ಮಾಡಿರೋ ಕಾರಣದಿಂದ ಇದೇ ಹಿಂದೆ ನಾವು ಎಲ್ಲ ಹೋರಾಟ ಎಲ್ಲ ಮಾಡಿ ಹೋರಾಟದ ಪ್ರತಿಫಲ ಇವತ್ತು ಇಲ್ಲಿ ಡೆಮೊಲೇಷನ್ ಮಾಡ್ತಿದ್ದಾರೆ. ಅದ ನಂತರ ಅಲ್ಲಿ ಹೋಗ್ಬಿಟ್ಟು ನಾವು BMRDO ಪ್ಲಾನ್ ಅಪ್ರೂವಲ್ ಚೆಕ್ ಮಾಡಿದಾಗ ಇಲ್ಲಿ ಲೇಕ್ ಪಕ್ಕದಲ್ಲಿ ಬರ್ಬೇಕಾಗಿರೋದು ಪಾರ್ಕ್, ಅದನ್ನೆಲ್ಲ ಇವರು ಉದ್ದೇಶಪೂರ್ವಕವಾಗಿ ಎಲ್ಲ ಫುಲ್ ಎಲ್ಲ ವೇರ್ ಹೌಸೇ ಕಟ್ಟಿದ್ದಾರೆ. ನಮ್ಮ ಮುಂದಿನ ದಿನಗಳಲ್ಲಿ ಇದನ್ನು ಸಹ ನಾವು ತೆರವುಗೊಳಿಸಿ ಹೋರಾಟವನ್ನು ಮಾಡ್ತೀವಿ. ಹೊಸಕೋಟೆ ತಾಲೂಕು ಸೂಲ್ಬೆಳ್ಳಿ ಹೋಬಳಿ ಬೇಗೂರು ಗ್ರಾಮ ಸರ್ವೆ ನಂಬರ್ 28 ಸರ್ವೆ ನಂಬರ್ 29/5 29/5ರಲ್ಲಿ ಸ್ಲೀಕ್ ಲೈನ್ ಮ್ಯಾನ್ಯುಫ್ಯಾಕ್ಚರ್ಸ್ ಕಂಪನಿ ಇರ್ತೈತೆ. ಈ ಸ್ಲೀಕ್ ಲೈನ್ ಮ್ಯಾನ್ಯುಫ್ಯಾಕ್ಚರ್ಸ್ ಕಂಪನಿ ಅವ್ರು ಏನ್ ಮಾಡ್ತಾರೆ, ಸರ್ವೆ ನಂಬರ್ 28ರಲ್ಲಿರೋ ಸರ್ಕಾರಿ ಕುಂಟೆ ಒಳಗಡೆ ಇನ್ಕ್ಲೂಡ್ ಒತ್ತುವರಿ ಇರ್ತಾರೆ. ಮುಂದೆ ಒಂದು 5 ಮೀಟರ್, ಹಿಂದ್ಗಡೆ 18 ಮೀಟರ್, ಟೋಟಲ್ ಒಂದು 2ರಿಂದ 5 ಗುಂಟೆ ಒತ್ತುವರಿ ಇರ್ತಾರೆ ಇವರು. ಈ 2ರಿಂದ 5 ಗುಂಟೆ ಒತ್ತುವರಿ ಇರೋದನ್ನ ಸಂಬಂಧಪಟ್ಟ ಇಲಾಖೆಗಳಿಗೆ ಈ ಹಿಂದೆನೆ ಅರ್ಜಿಗಳನ್ನ ಕೊಟ್ಟು ಅದ್ರ ಯಾವ ತರ ಸರ್ವೆ ಮಾಡಿ ಯಾವ ತರ ಇದ್ ಮಾಡ್ಬೇಕು ಅನ್ನೋದನ್ನ ಹಿಂದೆನೆ ಮಾಡಿರ್ತೀವಿ. ಸರ್ವೆ ಮಾಡಿದಾಗ ಇಲ್ಲಿ ಮುಂದ್ಗಡೆ 5 ಮೀಟರ್, ಹಿಂದ್ಗಡೆ 10 ಮೀಟರ್ ಏನೋ ಬಂದಿರುತ್ತೆ. ಅದರಂತೆ ನಾವು ಇದನ್ನ ಏನ್ ಈಗ ಕಂಪ್ನಿ ಏನಿದೆಯೋ ಡೆಮೊಲೇಷನ್ ಮಾಡಿದ್ದಾರೆ. ಆಲ್ರೆಡಿ ಡೆಮೊಲೇಷನ್ ಮಾಡಿ ಈ ಗೋಡೆ ಒಂದು ಬೇಕಾಗಿರುತ್ತೆ. ಹಾಗಾಗಿ ಇದನ್ನ ನಾವು ಖುದ್ದಾಗಿ ನಿಂತು ನೋಡಿದಾಗ ಇದು ಇನ್ನೂ ಒತ್ತುವರಿ ಇರುತ್ತೆ. ಯಾವ ರೀತಿ ಅಂದ್ರೆ ಈ ಲೇಕ್ ಪಕ್ಕದಲ್ಲಿ ಒಂದು 10 ಮೀಟರ್ 15 ಮೀಟರ್ ಬಫರ್ ಝೋನ್ ಬರುತ್ತೆ. 10 ಮೀಟರ್ 15 ಮೀಟರ್ ಬಫರ್ ಝೋನ್ ಅನ್ನು ಇವ್ರು ಇನ್ಕ್ಲೂಡ್ ಒತ್ತುವರಿ ಮಾಡಿರ್ತಾರೆ. ಹಾಗಾಗಿ BMRDO ಪ್ಲಾನ್ ಅಪ್ರೂವಲ್ ಅಲ್ಲಿ ಏನಿದೆಯೋ, BMRDO ಪ್ಲಾನ್ ಅಪ್ರೂವಲ್ ಅಲ್ಲಿ ಇದು ಪಾರ್ಕಿಂಗ್ ಏರಿಯಾ ಬರುತ್ತೆ. ಈ ವೇರ್ ಹೌಸ್ ಏನ್ ಕಾಣಿಸ್ತಾ ಇದೆ ನಮ್ಗೆ, ಅದು ಪಾರ್ಕಿಂಗ್ ಏರಿಯಾ ಬರುತ್ತೆ 20 ಮೀಟರ್ ಏನೋ. ಆ ಪಾರ್ಕಿಂಗ್ ಏರಿಯಾ ಇವ್ರು ಏನ್ ಮಾಡಿರ್ತಾರೆ, ವೇರ್ ಹೌಸ್ ಮಾಡ್ಕೊಂಡು ಇವರು ಅಧಿಕ ಸಂಪಾದನೆಗೋಸ್ಕರ ಏನು ಮಾಡ್ಕೊಂಡು ಡೆವಲಪ್ ಮಾಡ್ತಾ ಇರ್ತಾರೆ. ಹಾಗಾಗಿ ಬಫರ್ ಝೋನ್ ಏನ್ ಬರುತ್ತೋ ಬಫರ್ ಝೋನ್ ಬಿಟ್ಟು ಇವರು ಮುಂದೆ ಡೆವಲಪ್ ಮಾಡ್ಕೊಬೇಕು. BMRDO ಅಪ್ರೂವಲ್ ಪ್ರಕಾರ BMRDO ಅವ್ರು ಪ್ಲಾನ್ ಅಪ್ರೂವಲ್ ಕೊಡ್ತಾರೆ, ಪಂಚಾಯತಿಯಲ್ಲಿ ಲೈಸೆನ್ಸ್ ತಗೊಂಡು ಇವ್ರು ಕಟ್ಟಡ ನಿರ್ಮಾಣ ಮಾಡಿರ್ಬೇಕು. ಹಾಗಾಗಿ ಆ ಹಿಂದೆ ಯಾರು ಕಟ್ಟಡ ನಿರ್ಮಾಣ ಮಾಡಿದ್ರು ಲೈಸೆನ್ಸ್ ತಗೊಳ್ಳೋವಾಗ ಪ್ಲಾನ್ ಅಪ್ರೂವಲ್ ನೋಡದೆ ಮಾಡಿದ್ರು, ಇಲ್ಲಾಂದ್ರೆ ಅಧಿಕಾರಿಗಳಿಗೆ ಶಾಮೀಲ್ ಆಗಿ ಮಾಡಿದ್ರು, ಇದು ಕಾದ್ ನೋಡ್ಬೇಕಾಗುತ್ತೆ. ಹಾಗೆ ಈ ಗ್ರಾಮದಲ್ಲಿ ವಿನೋದ್ ಮತ್ತೆ ಮುನ್ರಾಜು, ನಾಗರಾಜು, ವಿನಯ್ ಅನ್ನೋರು ಇದೇ ಗ್ರಾಮದಲ್ಲಿ ಸರ್ಕಾರಿ ಕುಂಟೆ ಅಂತರ್ಜಲ ಉಳಿಸುವ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿರ್ತಾರೆ. ಆ ಹೋರಾಟದ ಪ್ರತಿಫಲನೇ ಇವತ್ತು ಸ್ಲೀಕ್ ಲೈನ್ ಡೆಮೊಲೇಷನ್ ಆಗಿರುತ್ತೆ. ಏನು ಸರ್ವೆ ಅವರು ಬಂದ್ರೆ ಯಾವ ಮಾರ್ಜಿನ್ ಮಾಡಿದ್ರು ಆ ಮಾರ್ಜಿನ್ ಪ್ರಕಾರ ಇವತ್ತು ಸ್ಲೀಕ್ ಲೈನ್ ಅವರು ಅದನ್ನ ಒತ್ತುವರಿಯನ್ನ ತೆರವುಗೊಳಿಸಿರ್ತಾರೆ. ಅದರಂತೆ ಅವರೇ ಕಂಪ್ನಿಯವರು ಒಪ್ಕೊಂಡು ನಾವೇ ಡೆಮೊಲೇಷನ್ ಮಾಡ್ತೀನಿ ಅಂತ ಅವರೇ ಡೆಮೊಲೇಷನ್ ಸಹ ಮಾಡಿದ್ದಾರೆ. ಹಾಗಾಗಿ ಇನ್ನೂ ಒಂದ್ಸರಿ ಇದು ಸರ್ವೆ ಆಗಬೇಕು. ಮತ್ತೆ ಬಫರ್ ಝೋನ್ ಏನ್ ಬರುತ್ತೋ ಬಫರ್ ಝೋನ್ ಬಿಟ್ಟು ಅವರು ಫ್ಯೂಚರ್ ಡೆವಲಪ್ ಮಾಡ್ಕೊಬೇಕು. ಹಾಗಾಗಿ ಅದನ್ನು ಬಫರ್ ಝೋನ್ಗೂ ನಾವು ಸಂಬಂಧಪಟ್ಟ ಇಲಾಖೆ ಅವ್ರು BMRDO ಅವರಿಗೆಲ್ಲ ಮನವಿಗಳನ್ನು ಕೊಟ್ಟಿದ್ದೀವಿ. ಅವ್ರಿಗೂ ಕಾಲಾವಕಾಶ ಒಂದು 15 ದಿವಸ 20 ದಿವಸ ಕೊಡ್ತೀವಿ. ಆದ್ರೂ ಅವ್ರು ಅದ್ರ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಇದೇ ಜಾಗದಲ್ಲಿ ಇಲ್ಲೇ ನಿಂತು ನಿರಂತರ ಹೋರಾಟ ಮಾಡಿ ಸರ್ಕಾರಿ ಅಂತರ್ಜಲನ ಉಳಿಸುವಂತ ಒಂದು ಹೋರಾಟ ಮಾಡ್ಬೇಕಾಗುತ್ತೆ.